ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಈ ದಿನ ಮತ್ತೊಂದು ವಿಶೇಷವಾದ ಸಂದೇಶವನ್ನು ನಾವು ಕೇಳುವವರಾಗಿದ್ದೇವೆ. ಅದೇನೆಂದರೆ, ಆತ್ಮೀಕರಾಗಿ ನಾವು ಹೊಂದಿಕೊಂಡಿರಬೇಕಾದ ಲಕ್ಷಣಗಳು ಏನು ಎಂಬ ಅಮೂಲ್ಯವಾದ ಸಂದೇಶಗಳನ್ನು ಕೇಳ್ತಿದ್ದೇವೆ. ಮೊದಲನೇದಾಗಿ ಸತ್ಯ ತಿಳ್ಕೊಂಡಿರಬೇಕು, ಎರಡನೇದಾಗಿ ಸಾಕ್ಷಿಯುಳ್ಳವರಾಗಿರಬೇಕು, ಮೂರನೇದಾಗಿ ಸಭೆಯಾಗಿ ನಾವು ಕೂಡಿ ಬರಬೇಕು, ನಾಲ್ಕನೇದಾಗಿ ಸಂತೋಷದಿಂದ ಸಮಾಧಾನದಿಂದ ನಾವು ಬದುಕಬೇಕು, ಐದನೇದಾಗಿ ಸಂತೃಪ್ತರಾಗಿ ಜೀವಿಸಬೇಕು, ಆರನೇದಾಗಿ ಸಂಚಾರ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು. ಅದನ್ನೇ ಮುಂದುವರಿಸುತ್ತಾ ಈ ದಿನ ಆತ್ಮೀಕನ ಸತ್ಪ್ರವರ್ತನೆ ಬಗ್ಗೆ ಹೇಳಲು ಬಯಸುತ್ತೇನೆ. ಆತ್ಮೀಕನ ಸತ್ಪ್ರವರ್ತನೆ. ಸತ್ಪ್ರವರ್ತನೆ ಅಂದರೆ ಒಳ್ಳೆ ಪ್ರವರ್ತನೆ. ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿ ಪ್ರವರ್ತಿಸಬೇಕಾದರೆ ಅವನಿಗೆ ಒಳ್ಳೆ ಮನಸ್ಸು ಬೇಕು. ಒಳ್ಳೆ ಮನಸ್ಸು ನಿಮಗೂ ನನಗೂ ಬೇಕಾಗುವುದಾದರೆ ಒಳ್ಳೆ ದೇವರಾಗಿರುವ ಯೇಸು ನಿಮ್ಮೊಳಗೆ ನನ್ನೊಳಗೆ ಇರಬೇಕು. ಯೇಸು ಕ್ರಿಸ್ತನನ್ನು ನೋಡಿ ಸದ್ಬೋಧಕನೇ ಎಂಬುದಾಗಿ ಒಬ್ಬ ಯವನಸ್ಥನು ಸಂಬೋಧಿಸುತ್ತಾನೆ. ನನಗೆ ಸತ್ಪುರುಷನೆಂದು ಹೇಗೆ ಹೇಳುತ್ತಾ ಇದ್ದಿ? ದೇವರೊಬ್ಬನೇ ಸತ್ಪುರುಷನಲ್ಲವೋ? ಯೇಸು ಕ್ರಿಸ್ತನಿಗೂ ಕೂಡ ಸತ್ಪುರುಷನು ಎಂದು ಕರೆದಿದ್ದಾರೆ. ಕೇವಲ ದೇವರೊಬ್ಬನೇ ಸತ್ಪುರುಷನಾಗಿದ್ದಾನೆ. ಯೇಸು ಕ್ರಿಸ್ತನಿಗೂ ಸತ್ಪುರುಷನೆಂದು ಕರೆಯಲು ಕಾರಣವೇನೆಂದರೆ ಆತನು ದೇವರಾಗಿರೋದ್ರಿಂದ. ಆತನ ಮಕ್ಕಳಾಗಿರುವ ನಾವು ಕೂಡ ಸತ್ಪುರುಷರ ಹಾಗೆ ಸತ್ಪ್ರವರ್ತನೆ ಉಳ್ಳವರಾಗಿ ಜೀವಿಸಬೇಕು ಎಂದು ದೇವರು ಆಶಿಸುತ್ತಾರೆ. ಸತ್ಪ್ರವರ್ತನೆ ಅಂದರೆ ಒಳ್ಳೆಯ ಪ್ರವರ್ತನೆ, ಅಂದರೆ ನೀತಿಯುಕ್ತವಾದಂತಹ ಪ್ರವರ್ತನೆಯಾಗಿದೆ. ಒಮ್ಮೆ ನಾವು ನೀತಿ ಇಲ್ಲದ ಜೀವಿತ ಜೀವಿಸಿದೆವು. ಆದರೆ ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತದಲ್ಲಿ ನಮ್ಮನ್ನು ತೊಳೆದು ಪವಿತ್ರಗೊಳಿಸುವುದರಿಂದ ನಾವು ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟೆವು. ಕ್ರಿಸ್ತೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ಪ್ರತಿಯೊಬ್ಬರೂ ಕೂಡ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿದ್ದಾರೆ. ಅದು ದೇವರು ನಮಗೆ ಕೊಟ್ಟಿರುವ ಕೃಪಾ ವರವಾಗಿದೆ. ಆ ರೀತಿಯಾಗಿ ನೀತಿವಂತರಾಗಿ ಜೀವಿಸುವಂತಹ ನಾವು ನೀತಿವಂತರಾಗಿದ್ದೇವೆ ಎಂದು ಹೇಗೆ ಗೊತ್ತಾಗುತ್ತದೆ? ಅಷ್ಟಕ್ಕೂ ನೀತಿವಂತರಲ್ಲಿ ಕಾಣಿಸಿಕೊಳ್ಳುವಂತಹ ಸೈನ್ಸ್ಗಳೇನಾಗಿವೆ, ಅಂದರೆ ನೀತಿವಂತರಲ್ಲಿ ಕಾಣಿಸಿಕೊಳ್ಳುವಂತಹ ಸೂಚನೆಗಳೇನಾಗಿವೆ? ಬೈಬಲ್ನಲ್ಲಿ ಒಂದು ಕಡೆಯಲ್ಲಿ ಒಂದು ಒಳ್ಳೆಯ ಅದರ ಕುರಿತಾದ ಅಂಶವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಬೇಕು ಎಂದು ಆಶಿಸುತ್ತಿದ್ದೇನೆ. ನೀತಿವಂತನ ಕುರಿತಾಗಿ ಬೈಬಲಿನ ಒಂದು ಅಧ್ಯಾಯದಲ್ಲಿ ಚೆನ್ನಾಗಿ ಬರೆಯಲಾಗಿದೆ. ಬೈಬಲ್ನಲ್ಲಿ ನೋಡೋಣ ಬನ್ನಿರಿ. ಜ್ಞಾನೋಕ್ತಿಗಳ ಪುಸ್ತಕ 12ನೆಯ ಅಧ್ಯಾಯ. ಈ 12ನೇ ಅಧ್ಯಾಯದಲ್ಲಿ ನೀತಿವಂತನಿಗೆ ಇರುವ ಲಕ್ಷಣಗಳು ಯಾವ್ಯಾವೆಂದು ಬಹಳ ಚೆನ್ನಾಗಿ ಭಕ್ತನು ಬರೆಯುತ್ತಾನೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ ವಚನ 10ರಿಂದ. ನೀತಿವಂತನು ತನ್ನ ಪಶುಗಳ ಪ್ರಾಣವನ್ನು ದಯೆಯಿಂದ ಲಕ್ಷಿಸುತ್ತಾನೆ. ಭಕ್ತಿಹೀನರ ವಾತ್ಸಲ್ಯವೋ ಕ್ರೂರತನವೇ. ನೀತಿವಂತರು ಅಂದರೆ ಯಥಾರ್ಥವಂತರು, ಅಂದರೆ ಸತ್ಪ್ರವರ್ತನೆ ಉಳ್ಳಂಥವರು, ಸದ್ಭಕ್ತಿ ಉಳ್ಳಂಥವರು, ಸದ್ಭಾವನೆ ಉಳ್ಳಂಥವರು. ಅಂಥವರು ತಮ್ಮ ಪಶುಗಳನ್ನು ಪ್ರೀತಿಸುತ್ತಾರೆ. ಕೆಲವರಂತೆ ಬೆಕ್ಕಿಗೂ ಕೂಡ ಏನ್ ಮಾಡಲ್ಲ? ಬೆಕ್ಕಿಗೂ ಕೂಡ ಭಿಕ್ಷೆ ಹಾಕಲಂತೆ. ನೀತಿವಂತನಿಗಿರುವಂತಹ ಮೊದಲ ಲಕ್ಷಣವೇನೆಂದರೆ ಈ ನೀತಿವಂತನು ಪ್ರೀತಿಸುತ್ತಾನೆ. ಅಂದರೆ ಪ್ರೀತಿಯುಳ್ಳಂತಹ ಸ್ವಭಾವ ನೀತಿವಂತರಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ದಿನ ಒಂದು ವೇಳೆ ನೀತಿವಂತರಾಗಿದ್ದೇವೆ ಎಂದು ನೀವು ಕೈ ತೋರಿಸುವುದಾದರೆ ನಿಮ್ಮೊಳಗೆ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದವನು ದೇವರವನು ಅಲ್ಲವೇ ಅಲ್ಲ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ. ಏನೆಂದು ಗೊತ್ತಾ? ಪ್ರೀತಿಯುಳ್ಳವರಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಎಂದು. ಪ್ರೀತಿ ಇಲ್ಲದ ಗಂಡ, ಪ್ರೀತಿ ಇಲ್ಲದ ಹೆಂಡತಿ, ಪ್ರೀತಿಸಲಾರದ ತಂದೆ ತಾಯಿ, ತಂದೆ ತಾಯಿಗಳನ್ನು ಪ್ರೀತಿಸಲಾರದ ಮಕ್ಕಳು ನೀತಿವಂತರು ಅಲ್ಲ. ಕಣ್ಣು ಮುಂದೆ ಕಾಣಿಸುವ ತಂದೆ ತಾಯಿಗಳನ್ನು ಪ್ರೀತಿಸಲಾರದಂತಹ ಮಕ್ಕಳು ನೀತಿವಂತರು ಅಲ್ಲ. ಕಟ್ಕೊಂಡಿರುವ ಹೆಂಡತಿಗೆ ಪ್ರೀತಿಸಲಾರದ ಗಂಡ ನೀತಿವಂತನೂ ಅಲ್ಲ. ಕಟ್ಕೊಂಡಿರುವ ಗಂಡನಿಗೆ ಪ್ರೀತಿಸಲಾರದ ಹೆಂಡತಿ ನೀತಿವಂತಳು ಅಲ್ಲ. ಮೇಲಿಂದ ಮೇಲೆ ಹೆಂಡತಿಗೆ ಗಾಯಗೊಳಿಸುವ ಗಂಡ, ಮೇಲಿಂದ ಮೇಲೆ ಗಂಡನಿಗೆ ಎದುರಿಸುವಂತಹ ಹೆಂಡತಿ, ಮೇಲಿಂದ ಮೇಲೆ ಹೆತ್ತ ತಂದೆಯನ್ನು ತಾಯಿಯನ್ನು ಕಾಡಿಸಿ ಪೀಡಿಸುವಂತಹ ಮಗನಾಗಲಿ ಮಗಳಾಗಲಿ ನೀತಿವಂತರು ಅಲ್ಲ. ಅವರ ಪ್ರವರ್ತನೆ ಸತ್ಪ್ರವರ್ತನೆಯೇ ಅಲ್ಲ. ಅದು ಇತರರಿಗೆ ಗಾಯಪಡಿಸುವ ಪ್ರವರ್ತನೆಯಾಗಿರುತ್ತೆ, ಬಾಧಿಸುವ ಪ್ರವರ್ತನೆಯಾಗಿರುತ್ತೆ, ಪೀಡಿಸುವ ಪ್ರವರ್ತನೆಯಾಗಿರುತ್ತೆ, ಕುಗ್ಗಿಸುವ ಪ್ರವರ್ತನೆಯಾಗಿರುತ್ತೆ.
ಮಾನಸಿಕವಾಗಿ ನರಳಾಡಿಸುವ ಪ್ರವರ್ತನೆಯಾಗಿರುತ್ತೆ. ಶಾರೀರಿಕವಾಗಿ ಬಾಧಿಸುವಂತಹ ಪ್ರವರ್ತನೆ ಯಾರು ಹೊಂದಿಕೊಂಡಿರುತ್ತಾರೋ ಅವರು ನೀತಿವಂತರು ಅಲ್ಲವೇ ಅಲ್ಲ. ಒಂದು ವೇಳೆ ನಿಮ್ಮ ಹೆಂಡತಿ ನಿಮ್ಮನ್ನು ನೋಡಿ ಅಳುತ್ತಾ ಇರೋದಾದರೆ, ನಿಮ್ಮ ಗಂಡ ನಿಮ್ಮನ್ನು ನೋಡಿ ಬೇಸರಗೊಂಡಿರೋದಾದರೆ, ನಿಮ್ಮನ್ನು ಹೆತ್ತಿರುವ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹೆತ್ತಿರುವುದಕ್ಕಾಗಿ ಅಳುತ್ತಾ ಇರೋದಾದರೆ, ದಯವಿಟ್ಟು ಗಮನಿಸಿರಿ, ಬಹುಶಃ ನೀವು ನೀತಿ ಇಲ್ಲದ ಜೀವಿತ ಜೀವಿಸುತ್ತಾ ಇದ್ದೀರೇನೋ. ಸತ್ಪ್ರವರ್ತನೆ ಉಳ್ಳವರಾಗಿ ಜೀವಿಸಬೇಕಾದ ನೀವು ದುಷ್ಪ್ರವರ್ತನೆಯನ್ನು ತೋರ್ಪಡಿಸುತ್ತಾ ಇದ್ದೀರೇನೋ. ಸತ್ಪುರುಷನಾಗಿ ದೇವರನ್ನು ಹೊಂದಿಕೊಂಡು ಜೀವಿಸಬೇಕಾದಂತಹ ನೀವು ಸೈತಾನನನ್ನು ಹೊಂದಿಕೊಂಡು ಜೀವಿಸುತ್ತಾ ಇರುವುದರಿಂದಲೇ ನಿಮ್ಮನ್ನು ಕಟ್ಕೊಂಡವನಿಗೂ ಕಟ್ಕೊಂಡವಳಿಗೂ ಅಥವಾ ಹೆತ್ತವರಿಗೂ ಕಾಡಿಸುತ್ತಾ ಇದ್ದೀರಿ. ನಿಮ್ಮ ಸುತ್ತಲಿರುವವರಿಗೆ ಕಾಡಿಸುವ ಸ್ವಭಾವ ನಿಮಗಿರೋದಾದರೆ ನೀವು ಪ್ರೀತಿ ಉಳ್ಳವನಾಗಿರಲು ಸಾಧ್ಯವೇ ಇಲ್ಲ. ನೀತಿವಂತನು ಅಂತೆ ಬರೀ ಮನೆಯಲ್ಲಿರುವವರನ್ನು ಮಾತ್ರವಲ್ಲ, ಮನೆಯಲ್ಲಿ ಇರುವಂತಹ ಹೆಂಡತಿಯನ್ನು ಮಾತ್ರವಲ್ಲ, ಗಂಡನನ್ನು ಮಾತ್ರವಲ್ಲ, ಮಕ್ಕಳನ್ನು ಮಾತ್ರವಲ್ಲ, ತಮ್ಮ ಮನೆಯಲ್ಲಿರುವ ಪಶುಗಳನ್ನು ಕೂಡ ಪ್ರೀತಿಸ್ತಾರಂತೆ. ಒಂದಾನೊಂದು ದಿನ ಒಬ್ಬ ಸ್ತ್ರೀ ತನ್ನ ಮನೆಯಲ್ಲಿರುವಂತಹ ಒಂದು ಪಶುವನ್ನು ಪ್ರೀತಿಸ್ತಾಳೆ. ಯಾವುದು ಆ ಪಶು ಅಂದರೆ ಒಂದು ನಾಯಿ ಆಗಿತ್ತು. ಆ ನಾಯಿಗೆ ಬಹಳ ಮುದ್ದಾಗಿ ನೋಡಿಕೊಳ್ತಾ ಇದ್ದಳು. ಗಂಡನಿಗೂ ಬಹಳ ಪ್ರೀತಿಸ್ತಾ ಇದ್ದಳು. ಗಂಡ ರಕ್ಷಣೆ ಹೊಂದಬೇಕೆಂದು ಆಶಿಸುತ್ತಾ ಇದ್ದಳು. ಆ ಗಂಡನ ರಕ್ಷಣೆಗಾಗಿ ಪ್ರಾರ್ಥಿಸ್ತಾ ಇದ್ದಳು. ತನ್ನೊಂದಿಗೆ ಸಭೆಗೆ ಬರಬೇಕೆಂದು ಬೇಡಿಕೊಳ್ತಾ ಇದ್ದಳು. ಆದ್ರೆ ಗಂಡ ಕುಡುಕನಾಗಿದ್ದ, ಅಲೆಮಾರಿಯಾಗಿದ್ದ, ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದ. ಆದಾಗ್ಯೂ ಆ ಹೆಂಡತಿ ತನ್ನ ಗಂಡನಿಗೆ ಬಹಳ ಪ್ರೀತಿಸ್ತಾ ಇದ್ದಳು. ರಕ್ಷಣೆ ಹೊಂದಬೇಕೆಂದು, ಅವನು ಕೂಡ ನೀತಿಯಿಂದ ಜೀವಿಸಬೇಕೆಂದು, ಒಳ್ಳೆ ಮನುಷ್ಯನಾಗಿ ಜೀವಿಸಬೇಕೆಂದು ಆ ಹೆಂಡತಿ ಎಷ್ಟೋ ಆಸೆ ಪಟ್ಟು ಪ್ರತಿ ಸಾರಿ ಸಭೆಗೆ ಬಾ ಎಂಬುದಾಗಿ ಬೇಡಿಕೊಳ್ತಾ ಇದ್ದಳು. ಆದರೆ ಗಂಡ ಮಾತ್ರ ಸಭೆಗೆ ಹೋಗ್ತಾ ಇರಲಿಲ್ಲ. ಮಾತ್ರವಲ್ಲದೆ ಹೆಂಡತಿ ಪ್ರಾರ್ಥನೆ ಮಾಡಿದರೂ ಸಭೆಗೆ ಹೋದರೂ ಸಹ ಹೊಡೆಯುತ್ತಾ ಇದ್ದ. ಮೇಲಿಂದ ಮೇಲೆ ಹೆಂಡತಿಗೆ ಹೊಡೆಯುವುದು ಅವನಿಗೆ ರೂಢಿಯಾಗ್ಬಿಟ್ಟಿತು. ಪೆಟ್ಟುಗಳನ್ನು ತಿನ್ನುತ್ತಲೇ ದೇವರ ಪ್ರೀತಿ ಆ ಹೆಂಡತಿ ತನ್ನ ಗಂಡನ ಮೇಲೆ ತೋರಿಸುತ್ತಾ ಇದ್ದಳು. ಪ್ರತಿ ಭಾನುವಾರ ಎಷ್ಟೇ ಕಷ್ಟ ಆದ್ರೂ ಸಹ ತಾನು ಸಭೆಗೆ ಹೋಗಿ ದೇವರನ್ನು ಆರಾಧಿಸ್ತಾ ಇದ್ದಳು. ಹಾಗೆ ಹೋಗ್ತಿರುವಾಗ ತನ್ನೊಂದಿಗೆ ಆಕೆಯ ನಾಯಿ ಕೂಡ ಬರ್ತಿತ್ತು. ಆ ಸ್ತ್ರೀ ಒಂದು ಸಭೆಯೊಳಗಡೆ ಹೋಗಿ ಕೂತ್ಕೊಂಡ್ರೆ ಆ ಸ್ತ್ರೀಯ ಪಕ್ಕದಲ್ಲಿ ಆಕೆಯ ನಾಯಿ ಕೂಡ ಕೂತ್ಕೊಳ್ತಿತ್ತು. ಹಾಗೆ ಸಭೆಗೆ ಹೋಗಿ ಬಂದಿರುವ ಹೆಂಡತಿಯನ್ನು ನೋಡಿದಂತಹ ಕುಡುಕನಾದ ಗಂಡ ಒಂದು ದಿನ ಸಿಟ್ಟಿನಿಂದ ಸಾಯುವಷ್ಟು ಹೊಡೆದಿದ್ದಕ್ಕೆ ಆ ಹೆಂಡತಿ ಸಾಯುತ್ತಾಳೆ. ಅವನ ಹೆಂಡತಿ ಸತ್ತು ಹೋದ ನಂತರ ಮನೆಯಲ್ಲಿ ಇರುತ್ತಿದ್ದಂತಹ ಯಜಮಾನಳು ಕಾಣಿಸಲಾರದಕ್ಕೆ ಆ ನಾಯಿ ಬಹಳ ದುಃಖದಿಂದ ಅಳುತ್ತಾ ಇತ್ತು. ಆ ನಾಯಿ ಮನೆಯೆಲ್ಲ ಹುಡುಕುತ್ತಾ ಇತ್ತು. ಆದರೆ ಸಡನ್ ಆಗಿ ಒಂದು ದಿನ ಆ ನಾಯಿ ಓಡೋಡಿ ಓಡೋಡಿ ಮನೆಯಿಂದ ಹೊರಗೆ ಹೋಯಿತು. ಇದ್ದಕ್ಕಿದ್ದಂತೆ ನಾಯಿ ಯಾಕೆ ಹೀಗೆ ಹೊರಗೆ ಓಡಿ ಹೋಗ್ತಿದೆ ಅಂದ್ಕೊಂಡು ಗಂಡನು ಕೂಡ ಅದರ ಹಿಂದೆ ಹೋಗ್ತಾನೆ. ಆ ನಾಯಿ ನೇರವಾಗಿ ಹೋಗುತ್ತೆ, ಎಡಕ್ಕೆ ಹೋಗುತ್ತೆ, ಬಲಕ್ಕೆ ಹೋಗುತ್ತೆ, ಮುಂದೆ ಇರುವ ಸಂಧಿ ಗೊಂದಿಗಳಲ್ಲಿ ತಿರುಗಾಡುತ್ತಾ ಹೋಗುತ್ತೆ. ಎಲ್ಲಿಗೆ ಹೋಗ್ತಿದೆ ಈ ನಾಯಿ ಅಂದ್ಕೊಂಡು ಗಂಡನು ಕೂಡ ಅದ್ರ ಹಿಂದೆ 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 ಹೋಗುತ್ತಾನೆ. ಕೊನೆಗೆ ನೋಡಿದ್ರೆ ಆ ದಿನ ಭಾನುವಾರವಾಗಿತ್ತು. ಆ ನಾಯಿಯ ಯಜಮಾನಳು ಭಾನುವಾರ ಸಭೆಗೆ ಹೋಗ್ತಾಳೆ. ತನ್ನ ಜೊತೆಗೆ ನಾಯಿಯನ್ನು ಕರೆದೊಯ್ತಾ ಇದ್ದಳು. ಸಭೆಗೆ ರೂಢಿಯಾಗಿರುವ ಆ ನಾಯಿ ನೇರವಾಗಿ ಸಭೆಗೆ ಹೋಗಿ ತಾನು ಯಾವಾಗ್ಲೂ ಕೂತ್ಕೊಳ್ಳುವ ಸ್ಥಳದಲ್ಲಿ ಕೂತ್ಕೊಂಡಿತು. ಆರಾಧನೆ ಶುರುವಾಯ್ತು. ಆ ನಾಯಿಯ ಹಿಂದೆ ಹೋದಂತಹ ಯಜಮಾನನು ಸಭೆಯೊಳಗಡೆ ನಾಯಿ ಹೋದ ಕೂಡಲೇ ಏನ್ ಮಾಡುತ್ತೆ ಸಭೆಯೊಳಗಡೆ ಹೋಗಿ ನೋಡೋಣ ಅಂದ್ಕೊಂಡು ಒಳಗಡೆ ಹೋಗ್ತಾನೆ. ನೋಡಿದ್ರೆ ಹೆಂಡತಿಯ ಸ್ಥಾನ ಖಾಲಿಯಾಗಿತ್ತು. ಆ ಸ್ಥಳದಲ್ಲಿ ಗಂಡ ಕೂತ್ಕೊಳ್ತಾನೆ. ಆ ದಿನ ಸಾರಲ್ಪಟ್ಟ ಸಂದೇಶದ ಮೂಲಕ ದೇವರು ಆ ಗಂಡನೊಂದಿಗೆ ಮಾತಾಡ್ತಾರೆ. ಅವನು ಬದಲಾಗುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ಹೆಂಡತಿ ಪ್ರೀತಿಸಿ ಸಾಕಿರುವಂತಹ ಕೇವಲ ಆ ಒಂದು ಪಶು ತನ್ನ ಮನೆಯ ಯಜಮಾನನನ್ನು ಸಭೆಗೆ ಕರೆದೊಯ್ತು. ಅವನು ರಕ್ಷಣೆ ಹೊಂದುವಂತೆ ಮಾಡಿತು. ಈ ರೀತಿ ಒಂದು ನಾಯಿಯೇ ತನ್ನ ಯಜಮಾನನನ್ನು ಸಭೆಗೆ ಕರೆದೊಯ್ದಿರೋದಾದರೆ ಸಹೋದರ ಸಹೋದರಿಯರೇ ಮತ್ತು ನಮ್ಮ ಸಂಗತಿ ಏನು ಒಮ್ಮೆ ಆಲೋಚಿಸಿರಿ. ಪ್ರೀತಿಯಿಂದ ಸಾಕಿರುವ ಪಶು ತನ್ನ ಮನೆಯ ಯಜಮಾನನನ್ನು ಸಭೆಗೆ ಕರೆದೊಯ್ದು ರಕ್ಷಣೆ ಹೊಂದುವುದಕ್ಕೆ ಸಹಾಯಕವಾಗಿರೋದಾದ್ರೆ ನೀವು ಕೂಡ ನಿಮ್ಮ ಗಂಡನಿಗೆ ಕರ್ತರಬೇಕಲ್ಲವೇ? ನಿಮ್ಮ ಹೆಂಡತಿಗೆ ಕರ್ತರಬೇಕಲ್ಲವೇ? ನಿಮ್ಮ ಮನೆಯಲ್ಲಿ ನಶಿಸಿ ಹೋಗುತ್ತಿರುವಂತಹ ನಿಮ್ಮ ಯೌವನ ಮಗನನ್ನು ಮಗಳನ್ನು ಸಭೆಗೆ ಕರ್ತರಬೇಕಲ್ಲವೇ? ನೀವು ನಿಜವಾಗ್ಲೂ ನೀತಿವಂತರಾಗಿರುವುದಾದರೆ ನೀವು ಪ್ರೀತಿಯನ್ನು ತೋರ್ಪಡಿಸುತ್ತೀರಿ, ಪ್ರೀತಿಯುಳ್ಳವರಾಗಿ ಜೀವಿಸುತ್ತೀರಿ. ಆ ಪ್ರೀತಿ ಮಾಡುವುದೇನೆಂದರೆ ನಿಮ್ಮ ಮನೆಯಲ್ಲಿರುವಂತವರು ನಶಿಸಿ ಹೋಗದಂತೆ ರಕ್ಷಣೆ ಹೊಂದುವ ಹಾಗೆ ನಿಮ್ಮಿಂದ ಪ್ರಾರ್ಥನೆ ಮಾಡಿಸುತ್ತದೆ, ಅವರಿಗೋಸ್ಕರ ಪಶ್ಚಾತ್ತಾಪ ಪಡುವ ಹಾಗೆ ಮಾಡುತ್ತದೆ, ಅವರಿಗೋಸ್ಕರ ಪ್ರಲಾಪಿಸುವ ಹಾಗೆ ಮಾಡುತ್ತದೆ, ಅವರಿಗೋಸ್ಕರ ಪ್ರಯಾಸದಿಂದ ತವಕ ಪಡುವಂತೆ ಮಾಡುತ್ತೆ. ಅದಕ್ಕೆ ನೀತಿವಂತನು ಪ್ರೀತಿಯುಳ್ಳವನಾಗಿ ಜೀವಿಸುತ್ತಾನೆ. ಎಷ್ಟರ ಮಟ್ಟಿಗೆ ಎನ್ನುವುದಾದರೆ ಮನೆಯಲ್ಲಿರುವಂತಹ ತನ್ನ ಸ್ವಂತ ಜನರನ್ನು ಮಾತ್ರವಲ್ಲ, ತನ್ನ ಮನೆಯಲ್ಲಿರುವ ಪಶುಗಳನ್ನು ಕೂಡ ಪ್ರೀತಿಸುತ್ತಾನೆ. ಈ ದಿನ ಒಂದು ವೇಳೆ ನಿಮ್ಮಲ್ಲಿ ಪ್ರೀತಿ ಇಲ್ಲದೆ ಇರುವುದಾದರೆ, ಗಂಡನನ್ನು, ಹೆಂಡತಿಯನ್ನು, ಮಕ್ಕಳನ್ನು, ತಂದೆ ತಾಯಿಗಳನ್ನು, ಮನೆಯಲ್ಲಿರುವಂತಹ ಬಂಧುಗಳನ್ನು ಪ್ರೀತಿಸುವಂತಹ ಮನಸ್ಸು ಒಂದು ವೇಳೆ ನಿಮಗೆ
ಇಲ್ಲದೇ ಇರುವಂತಹ ಮನಸ್ತತ್ವ ಆಗಿರೋದಾದ್ರೆ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಬೇಕು. ನೀವು ನೀತಿವಂತರಾಗಿದ್ದೀರೋ ಇಲ್ಲವೋ ಎಂದು ಖಚಿತವಾಗಿಯೂ ಪರಿಶೀಲಿಸಿಕೊಳ್ಳಬೇಕು. ನೀತಿವಂತನು ಅಂದರೆ ಸತ್ಪ್ರವರ್ತನೆ ಉಳ್ಳವನು ಮೊದಲನೇದಾಗಿ ಪಶುಗಳನ್ನು ಅಂದರೆ ಪ್ರಾಣಿಗಳನ್ನು ಕೂಡ ಪ್ರೀತಿಸುತ್ತಾನೆ. ಎರಡನೆಯದಾಗಿ ಜ್ಞಾನೋಕ್ತಿ 12ನೇ ಅಧ್ಯಾಯ 11ನೇ ವಚನ, ದುಡಿದು ಹೊಲಗೈಯುವವನು ಹೊಟ್ಟೆ ತುಂಬಾ ಸಮೃದ್ಧಿಯಾಗಿ ಉಣ್ಣುವನು, ಇಲ್ಲವೇ ಸಮೃದ್ಧಿಯಾಗಿ ಇರುವನು. ದುಡಿದು ತನ್ನ ಭೂಮಿಯನ್ನು ಹೊಲಗೈಯುವವನಿಗೆ, ಉಳಿಗೆ ಮಾಡುವವನಿಗೆ ಆಹಾರವು ಸಮೃದ್ಧಿಯಾಗಿ ದೊರಕುತ್ತದೆ. ನೀತಿವಂತನು ಬೆಳೆಸುತ್ತಾನೆ. ಏನ್ ಮಾಡುತ್ತಾನೆ? ಬೆಳೆಸುತ್ತಾನೆ. ಬೆಳೆಸಬೇಕಾದ್ರೆ ಕಷ್ಟಪಡಬೇಕು, ಬೆವರು ಸುರಿಸಿ ದುಡಿಯಬೇಕು, ಹೊಲಗೈಯಬೇಕು, ಗಟ್ಟಿ ನೆಲವನ್ನು ಉಳಿಗೆ ಮಾಡಬೇಕು. ಅಷ್ಟು ಮಾತ್ರವಲ್ಲ, ಬೀಜ ಬಿತ್ತುವುದಕ್ಕಾಗಿ ಬೇಕಾಗುವಂತಹ ವಾತಾವರಣ ಕಲ್ಪಿಸಬೇಕು. ತಕ್ಕ ಸಮಯದಲ್ಲಿ ನೀರು ಹೊಯ್ಯಬೇಕು. ಎಲ್ಲಾ ಸಮಯಗಳಲ್ಲಿ ನೀರು ಬರಲ್ಲ, ಕೆಲವು ಸಮಯಗಳಲ್ಲಿ ನೀರು ಬರುತ್ತೆ. ಆ ನೀರು ಬರುವಾಗ, ಮಳೆ ಬರುವಾಗ, ನೀರಿದ್ದಾಗ ಖಚಿತವಾಗಿಯೂ ಟೈಮ್ ಪ್ರಕಾರ ತನ್ನ ಹೊಲಕ್ಕೆ ಹೋಗಬೇಕು. ಗ್ರಾಮಗಳಲ್ಲಿ ನೋಡಿದೀರಾ, ಉದಯ ಕಾಲದಲ್ಲಿ 4 ಗಂಟೆಗೆ ಎದ್ದು ಅವಸರದಿಂದ ಹೊಲಕ್ಕೆ ಹೋಗುತ್ತಾರೆ. ನೀರು ಹಿಡಿಯಬೇಕಾದ ಸಮಯದಲ್ಲಿ ನೀರು ಹಿಡಿಯುತ್ತಾರೆ. ಈ ದಿನ ಪಟ್ಟಣಗಳಲ್ಲಿ ಕೂಡ ನಾವು ಎದ್ದೇಳಬೇಕಾಗ್ತಿದೆ, ನೀರು ಹಿಡಿಯಬೇಕಾಗ್ತಿದೆ. ಎದಕ್ಕಾಗಿ ನೀರು ಹಿಡಿಯಬೇಕು? ಹೊಲಕ್ಕೋಸ್ಕರವಲ್ಲ, ನಮ್ಮ ಕಾಲಕೃತ್ಯಗಳಿಗೋಸ್ಕರ. ನಮ್ಮ ಕಾಲಕೃತ್ಯಗಳು ನಡೆಸಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ ಖಚಿತವಾಗಿಯೂ ನೀರು ಬೇಕು. ತಾಯಿ ಮಗಳಿಗೆ ಎಬ್ಬಿಸಿ, ಮಗಳೇ ಬೇಗ ಎದ್ದೇಳು, ಬೇಗ ಎದ್ದು ಸ್ವಲ್ಪ ನೀರು ಹಿಡಿ ಮಗಳೇ ಎಂದು ಹೇಳಿ ಎದ್ದೇಳಿಸಿದ್ರೆ ಈ ದಿನ ಹೆಣ್ಮಕ್ಳು ಎದ್ದೇಳ್ತಾ ಇದ್ದಾರೋ? ಗಂಡ್ ಮಕ್ಕಳಿಗೆ ನೋಡಿ, ಎದ್ದೇಳ್ರಿ ಮಕ್ಕಳೇ, ಎದ್ದು ಬೇಗನೆ ನೀರ್ ಹಿಡೀರಿ ಅಂತ ಹೇಳಿದ್ರೆ ನಾವು 3ನೇ ಫ್ಲೋರ್ ನಲ್ಲಿ ಇರ್ತಾ ಇದ್ದೇವೆ, 4ನೇ ಫ್ಲೋರ್ ನಲ್ಲಿ ಇರ್ತಾ ಇದ್ದೇವೆ. ನನ್ನಿಂದ ಆಗ್ತಾ ಇಲ್ಲ, ಒಂದು 4 ಕೊಡ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ಮಕ್ಕಳು ಈ ದಿನ ತರ್ತಾ ಇದ್ದಾರೋ? ಯಾರೊಬ್ಬರು ಒಪ್ಪುವುದೇ ಇಲ್ಲ. ಕೇಳಿ ಸಹೋದರ ಸಹೋದರಿಯರೇ, ನೀತಿವಂತನು ಸಮಯ ಪಾಲನೆ ಉಳ್ಳವನಾಗಿರುತ್ತಾನೆ. ನೀತಿವಂತನು ಕಷ್ಟಪಡುತ್ತಾನೆ. ನೀತಿವಂತನು ತನ್ನ ಬೆಳೆಯನ್ನು ಬೆಳೆಸುತ್ತಾನೆ. ಈಗ ಬೆಳೆ ಬೆಳೆಸುತ್ತಾ ಇರುವುದಾದ್ರೆ ಅವನು ವ್ಯವಸಾಯಗಾರನು. ಈ ದಿನ ನಾವು ಪಟ್ಟಣಗಳಲ್ಲಿ ಇರುತ್ತಾ ಇರುವುದರಿಂದ ವ್ಯವಸಾಯದ ಕುರಿತಾಗಿ ಹೇಳುವುದಾಗ್ಲಿ, ವ್ಯವಸಾಯ ಮಾಡುವುದಾಗ್ಲಿ ಅಗತ್ಯವಿಲ್ಲ. ಆದ್ರೆ ಕುಟುಂಬ ಪೋಷಿಸಬೇಕಾದ್ರೆ ನಾವೇನ್ ಮಾಡಬೇಕು? ಗ್ರಾಮಗಳಲ್ಲಿರುವವರೇನೋ ಬೆಳೆ ಬೆಳೆಸುತ್ತಾರೆ, ಮತ್ತೆ ಪಟ್ಟಣದಲ್ಲಿದ್ದವರೇನೋ ಒಂದು ಛಲದೊಂದಿಗೆ ಪ್ರಯಾಸ ಪಟ್ಟು ಕೆಲಸ ಮಾಡಬೇಕು. ಅಂದರೆ ಕಷ್ಟಪಡುವ ಸ್ವಭಾವ ನೀತಿವಂತನು ಅಳವಡಿಸಿಕೊಳ್ಳುತ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಕಷ್ಟಪಡುವ ಸ್ವಭಾವ ಅಳವಡಿಸಿಕೊಳ್ಳದಿದ್ದರೆ, ಕಷ್ಟಪಡುವ ಸ್ವಭಾವ ನಿಮ್ಮಲ್ಲಿ ಇಲ್ಲದೇ ಇರೋದಾದ್ರೆ ಕೇಳಿರಿ, ನೀವು ಉದ್ಧಾರ ಆಗಲು ಸಾಧ್ಯವೇ ಇರಲ್ಲ ಪ್ರಿಯರೇ. ಒಬ್ಬ ಗೃಹಿಣಿ ಆಗಿರ್ಬೋದು, ಒಬ್ಬ ಗಂಡನಾಗಿರ್ಬೋದು, ತನ್ನ ಕುಟುಂಬ ಕಟ್ಟಿಕೊಳ್ಳಬೇಕಾದರೂ, ತನ್ನ ಕುಟುಂಬ ಪೋಷಿಸಿಕೊಳ್ಳಬೇಕಾದರೂ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕಾದರೂ ಖಚಿತವಾಗಿಯೂ ಕಷ್ಟಪಡಬೇಕು. ಕಷ್ಟಪಡುವುದಕ್ಕಾಗಿ ಇಷ್ಟಪಡಬೇಕು. ಕಲ್ವರಿ ಟೆಂಪಲ್ ಎಂಬ ಇಷ್ಟೊಂದು ದೊಡ್ಡ ಸಭೆಗೆ ವಾಕ್ಯಾನುಸಾರವಾಗಿ ಪೋಷಿಸಬೇಕಾದರೂ, ಈ ಸಭೆಯ ಅಭಿವೃದ್ಧಿ ನೋಡಬೇಕಾದರೂ ಸಭಾಪಾಲಕನಾಗಿ ನಾನು ಕಷ್ಟಪಡುವಾಗಲೇ ಸಾಧ್ಯವಾಗುತ್ತೆ. ಹಾಗೆಯೇ ಗಂಡನಾಗಿ ಹೆಂಡತಿಯಾಗಿ ನೀವು ಕೂಡ ಪ್ರಯಾಸ ಪಡುವಾಗಲೇ, ಕಷ್ಟ ಪಡುವಾಗಲೇ, ಬೆಳೆ ಬೆಳೆಸುವಾಗಲೇ, ಉದ್ಯೋಗ ಮಾಡುವಾಗಲೇ ನಿಮ್ಮ ಕುಟುಂಬ ಆಶೀರ್ವಾದಕರವಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ನೀವು ಒಂದು ಮಾದರಿಯಾಗಿರುತ್ತೀರಿ. ಆಲಸ್ಯವಾಗಿ ಎದ್ದೇಳುವಂತಹ ಗೃಹಿಣಿ ಆತ್ಮಿಕಳು ಅಲ್ಲ. ಯಾವಾಗ ನೋಡಿದ್ರು ಮಂಚಕ್ಕೆ ಅಂಟಿಕೊಂಡು ಮಲಗುವಂತಹ ಗಂಡ ಒಳ್ಳೆಯವನಲ್ಲ. ಒಂದು ದಿನ ಒಬ್ಬ ತಾಯಿ ತನ್ನ ಮಗಳನ್ನು ನನ್ನ ಬಳಿಗೆ ಕರೆತರ್ತಾಳೆ. ಕರೆತಂದು, ಅಯ್ಯ, ನನ್ನ ಮಗಳ ಸಂಸಾರ ಒಡೆದು ಹೋಗಿದೆ, ಪ್ರಾರ್ಥನೆ ಮಾಡಿರಿ, ನಮ್ಮ ಅಳಿಯ ಮಾರ್ಪಡಬೇಕು, ನಮ್ಮ ಅಳಿಯನಲ್ಲಿ ಮಾರ್ಪಡುವಿಕೆ ಕಾಣಬೇಕು, ಅದಕ್ಕೋಸ್ಕರ ಪ್ರಾರ್ಥಿಸಿರಿ ಅಂದಾಗ ನಾನು ಕೇಳಿದೆ, ಏನಮ್ಮ, ನಮ್ಮ ಅಳಿಯ ಮಾರ್ಪಡಬೇಕು, ಅಳಿಯನಲ್ಲಿ ಮಾರ್ಪಡುವಿಕೆ ಬರಬೇಕು ಎಂದು ಹೇಳ್ತಾ ಇದ್ದೀರಿ, ಅಷ್ಟೊಂದು ಮಾರ್ಪಡುವಿಕೆ ಯಾವ ವಿಷಯದಲ್ಲಿ ಕೋರಿಕೊಳ್ತಾ ಇದ್ದೀರಿ ಅಂದಾಗ ಅವ್ರು ಹೇಳ್ತಾರೆ, ಏನ್ ಹೇಳಂತೀರಿ ಅಯ್ಯ, ನಮ್ಮ ಅಳಿಯನು ಹಳೆ ಕಾಲದ ಮನುಷ್ಯನಂತಿದ್ದಾನೆ, ಹಳೆ ಕಾಲದ ಪದ್ಧತಿ ಅನುಸರಿಸ್ತಾನೆ, ಹಳೆ ಕಾಲದ ಮನಸ್ತತ್ವ ಉಳ್ಳವನಾಗಿದ್ದಾನೆ, ನಮ್ಮ ಮಗಳು ತಾಳಲಿಕ್ಕಾಗ್ತಿಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಅಳಿಯನು ಮಾರ್ಪಡುವ ಹಾಗೆ ನೀವು ಪ್ರಾರ್ಥಿಸಿರಿ. ಹಾಗೆ ಪ್ರಾರ್ಥಿಸಿರಿ ಅಂದಾಗ ನನಗೆ ಅರ್ಥ ಆಗ್ಲಿಲ್ಲ. ಹಳೆ ಕಾಲದ ಅಳಿಯ, ಹಳೆ ಕಾಲದ ಪದ್ಧತಿ, ಹಳೆ ಕಾಲದ ಮನಸ್ತತ್ವ, ಹಳೆ ಕಾಲದ ಪ್ರವರ್ತನೆಂತೆ, ಹಳೆ ಕಾಲದ ಕೋರಿಕೆಯಂತೆ, ಏನಿದು ಹಳೆ ಕಾಲದ ಮನುಷ್ಯನು ಅನ್ನುತ್ತಿದ್ದಾರೆ, ನನಗೆ ಅರ್ಥ ಆಗ್ಲಿಲ್ಲ ಎಂದು ಅವರಿಗೆ ಕೇಳಿದೆ. ಆಗ ಆ ತಾಯಿ ಹೇಳ್ತಾಳೆ, ನಮ್ಮ ಅಳಿಯ ಹಳೆ ಕಾಲದ ಪದ್ಧತಿ ಅವನೆಲ್ಲದಿದ್ರೆ ಇನ್ನೇನು, ನಮ್ಮ ಮಗಳಿಗೆ ಬೆಳಿಗ್ಗೆ ಬೇಗ ಎದ್ದೇಳು ಅನ್ನುತ್ತಾನಂತೆ, ನಮ್ಮ ಮಗಳಿಗೆ ಬೆಳಿಗ್ಗೆ ಬೇಗ ಎದ್ದೇಳು ಅನ್ನುತ್ತಾನಂತೆ, ಚೆನ್ನಾಗಿ ಸ್ನಾನ ಮಾಡಿ ಒಳ್ಳೆ ಸೀರೆ ಕಟ್ಕೋ ಅನ್ನುತ್ತಾನಂತೆ. ಮನೆಯಲ್ಲೇ ನಮ್ಮ ಮಗಳು ಸೀರೆ ಕಟ್ಕೊಳ್ತಿರಲಿಲ್ಲ. ಈಗ ಇದೆಲ್ಲ ಫ್ಯಾಷನ್ ಆಗಿದೆ ಅಲ್ಲವೋ, ಸ್ಕರ್ಟ್ಗಳು, ಫ್ರಾಕ್ಗಳು,
ಅವುಗಳೆಲ್ಲ ಹಾಕಿಕೊಳ್ತಾ ಇದ್ದಳು. ಗಂಡ ಏನೋ ಸೀರೆ ಕಟ್ಕೊನುತ್ತಿದ್ದಾನೆ, ಬೆಳಗ್ಗೆಯೇ ಸ್ನಾನ ಮಾಡನುತ್ತಾನೆ. ನಮ್ಮ ಮಗಳೇನೋ ಕನಿಷ್ಠ 2 ದಿನಕ್ಕೊಂದು ಸಾರಿ ಕೂಡ ಸ್ನಾನ ಮಾಡ್ತಿರ್ಲಿಲ್ಲ ಅಯ್ಯ. ಇದು ಹಳೆ ಕಾಲದ ಮನುಷ್ಯನಿಲ್ಲದಿದ್ರೆ ಏನಯ್ಯ? ಅಡಿಗೆ ಕೂಡ ಮಾಡನುತ್ತಾನಂತೆ ಅಯ್ಯ. ಯಾವತ್ತು ಕೂಡ ನಮ್ಮ ಮಗಳಿಗೆ ಅಡಿಗೆ ಮನೆಗೆ ಕಳಿಸಲಿಲ್ಲ ಅಯ್ಯ. ನಾವು ಎಷ್ಟೋ ಮುದ್ದಾಗಿ ಬೆಳೆಸಿದ್ದೇವು ಎಂಬುದಾಗಿ ಹಳೆ ಕಾಲದ ಮನುಷ್ಯನು, ಹಳೆ ಕಾಲದ ಮನಸ್ತತ್ವ ಉಳ್ಳವನು ನಮ್ಮ ಅಳಿಯ ಮಾರ್ಪಡಬೇಕು ಎಂಬುದಾಗಿ ಹೇಳ್ತಿರುವಾಗ ನಾನು ಹೇಳ್ದೆ, ನೋಡಮ್ಮ, ನಿಮ್ಮ ಅಳಿಯ ಅಲ್ಲ ಮಾರ್ಪಡಬೇಕಾದದ್ದು, ಮತ್ತೆ ಯಾರಯ್ಯ? ನೀನು ಮಾರ್ಪಡಬೇಕು ಅಂದೆ. ನಿನ್ನಿಂದಲೇ ಈ ದಿನ ನಿನ್ನ ಮಗಳ ಸಂಸಾರ ಒಡೆದು ಹೋಯ್ತು ಅಂದೆ. ಮಗಳನ್ನು ಹೆತ್ತಿದಾಗ ಮಗಳಿಗೆ ಕೆಲವೊಂದು ಪದ್ಧತಿಗಳನ್ನು ಕಲಿಸಬೇಕು, ಸಂಸ್ಕೃತಿ ಕಲಿಸಬೇಕು, ಸಂಸ್ಕಾರ ಕಲಿಸಬೇಕು, ಮನೆ ಕೆಲಸ, ಅಡಿಗೆ ಕೆಲಸ ಕಲಿಸಬೇಕು. ಗೃಹಿಣಿ ಅಂದ್ರೆ ಸ್ವಿಗ್ಗಿಯಲ್ಲಿ ಆರ್ಡರ್ ಕೊಡುವಂತವಳು ಅಲ್ಲ. ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ಮನೆಗೆ ಫುಡ್ ತರಿಸಿಕೊಳ್ಳುವಂತವಳಲ್ಲ. ಚೆನ್ನಾಗಿ ಆ ಮನೆಯಲ್ಲಿ ಮನೆ ಕೆಲಸ, ಅಡಿಗೆ ಕೆಲಸ ಮಾಡಿಕೊಳ್ಳುತ್ತಾ ನಾಳಿನ ದಿನ ಮಕ್ಕಳನ್ನು ಹಡೆದಾಗ ಅವರ ಅಗತ್ಯತೆಯೆಲ್ಲ ನೋಡಿಕೊಳ್ಳಬೇಕಾಗ್ತದೆ. ಅವರಿಗೆ ಆರೈಕೆ ಮಾಡಬೇಕಾದ ಜವಾಬ್ದಾರಿಕೆ ಗೃಹಿಣಿಗೆ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ ಏನೆಂದು, ಜ್ಞಾನ ಉಳ್ಳಂತಹ ಸ್ತ್ರೀಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ, ಮೂರ್ಖಳು ತನ್ನ ಮನೆಯನ್ನು ಕೆಡವಿ ಹಾಕಿಕೊಳ್ಳುತ್ತಾಳೆ. ಮುದ್ದಾಗಿ ಬೆಳೆಸಿದಳಂತೆ ಮಗಳಿಗೆ. ಇದ್ದೀರಾ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ? ಮಗನಿಗಾಗಿರ್ಬಹುದು, ಮಗಳಿಗಾಗಿರ್ಬಹುದು, ಮುದ್ದಾಗಿ ಬೆಳೆಸಿ ಅವರಿಗೆ ಜವಾಬ್ದಾರಿಕೆ ಒಪ್ಪಿಸಲಾರದೆ, ಅವರು ಕಷ್ಟ ಪಡಲಾರದೆ ಮುದ್ದಾಗಿ ಒಂದು ವೇಳೆ ಬೆಳೆಸಿರುವುದಾದ್ರೆ, ಆ ಮುದ್ದಾಗಿ ಬೆಳೆಸಿರೋದು ಏನ್ ಮಾಡುತ್ತೆ ಗೊತ್ತಾ? ನಾಳಿನ ದಿನದಲ್ಲಿ ಮದುವೆ ಮಾಡಿದಾಗ ನೀವು ಮುದ್ದಾಗಿ ಬೆಳೆಸಿರುವಂತದ್ದೇ ಅವರ ಕುಟುಂಬ ಒಡೆದು ಹೋಗುವಂತೆ ಮಾಡುತ್ತೆ. ಏನ್ ಕೋರಿದ ಆ ಅಳಿಯನು? ಚೆನ್ನಾಗಿ ಸ್ನಾನ ಮಾಡಿ ಸೀರೆ ಕಟ್ಕೊಂಡಿದ್ದ. ಯಾವುದೇ ಮನೆಯಲ್ಲಾಗಲಿ ಒಬ್ಬ ಸ್ತ್ರೀ ಚೆನ್ನಾಗಿ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ, ಅಡಿಗೆ ಕೆಲಸ ಬೇಗ ಬೇಗ ಮಾಡಿ ಮುಗಿಸಿ, ಚೆನ್ನಾಗಿ ಸ್ನಾನ ಮಾಡಿ, ಚೆನ್ನಾಗಿ ಸೀರೆ ಕಟ್ಕೊಳ್ಳುವಾಗ ಆಕೆ ಎಷ್ಟು ಅಂದವಾಗಿರುತ್ತಾಳೋ, ಆಕೆಯ ಮನೆಯೂ ಕೂಡ ಅಷ್ಟೇ ಅಂದವಾಗಿರುತ್ತೆ. ಒಮ್ಮೆ ಆಲೋಚಿಸಿರಿ, ನಾನು ಮದುವೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಟಕ್ಕು ಕೂಡ ಮಾಡ್ತಿರ್ಲಿಲ್ಲ, ಇನ್ಶರ್ಟ್ ಕೂಡ ಮಾಡಲಿಲ್ಲ. ಮದುವೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಸರಿಯಾಗಿ ತಲೆ ಕೂಡ ಬಾಚಿಕೊಳ್ತಿರಲಿಲ್ಲ. ಮದುವೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಕನಿಷ್ಠ ಹೊಟ್ಟೆ ತುಂಬಾ ಊಟ ಮಾಡಲಿಲ್ಲ. ಯಾಕೆಂದ್ರೆ ಆಗ ತಾನೇ ಸೇವೆ ಬಹು ಬಲವಾಗಿ ನಡೆಯುತ್ತಾ ಇರೋದ್ರಿಂದ ನನ್ನ ಆಕಾರವಾಗಲಿ, ನನ್ನ ರೂಪರೇಖೆ ಆಗಲಿ ಯಾವುದೇ ಹುಡುಗಿಗೆ ಆಕರ್ಷಣೆಯಾಗಿರಬಾರದು, ಶೋಧಿಸುವಂತೆ ಇರಬಾರದು ಎಂದು ಯೋಚಿಸಿ ಒಂದು ನಿಖರವಾದ ನಿರ್ಣಯ ತೆಗೆದುಕೊಂಡೆ. ಅದೇನೆಂದರೆ, ನಾನು ಶೇವಿಂಗ್ ಕೂಡ ಮಾಡಿಕೊಳ್ತಿರ್ಲಿಲ್ಲ, ಸರಿಯಾಗಿ ತಲೆ ಬಾಚಿಕೊಳ್ತಿರ್ಲಿಲ್ಲ, ಟೈಮಿಗೆ ಗಡ್ಡ ತೆಗೆದುಕೊಳ್ತಿರ್ಲಿಲ್ಲ, ಸರಿಯಾದ ಬಟ್ಟೆ ಹಾಕಿಕೊಳ್ತಿರ್ಲಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡುತ್ತಾ ಇರಲಿಲ್ಲ. ಯಾಕೆಂದರೆ ನಾನು ದೇವರ ವಾಕ್ಯ ಸಾರುತ್ತಿರುವಾಗ ಯಾರೊಬ್ಬರಿಗೂ ನಾನು ಆಕರ್ಷಣೆ ಉಳ್ಳವನಾಗಿರಬಾರದು, ಯಾರೊಬ್ಬರಿಗೂ ಶೋಧನೆಯಾಗಿ ಇರಬಾರದು ಎಂದು ಹೀಗೆ ನನ್ನನ್ನು ನಾನು ಅಡಗಿಸಿಕೊಳ್ಳುತ್ತಾ ಇದ್ದೆ. ಒಂದು ದಿನ ನಾನು ನನ್ನ ದೊಡ್ಡಪ್ಪನವರ ಮನೆಗೆ ಹೋದಾಗ ಅವರು ಒಂದು ಮಾತು ಹೇಳಿದ್ರು. ಏನೆಂದು ಗೊತ್ತಾ? ಮಗನೇ, ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂತಹ ಮನೆ ಕೆಲಸದವರ ಮಗಳು ಸ್ಕೂಲ್ ಫಸ್ಟ್ ಬಂದಿದ್ದಾಳೆ ಅಂದ್ರು. ಅವಳು ಹಾಗೆ ಸ್ಕೂಲ್ ಫಸ್ಟ್ ಬಂದಿದ್ದಾಳೆ ಅಂದಾಗ ಬಹಳ ಸಂತೋಷ ಅಂಕಲ್ ಅಂತ ಹೇಳಿದೆ. ಆದ್ರೆ ಅವಳ ವಿಶೇಷತೆ ಏನೆಂದ್ರೆ, ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೂ ಕೂಡ ರೋಡ್ ಮೇಲೆ ಧೈರ್ಯದಿಂದ ಹೋಗಬಲ್ಲಳು ಅಂದ್ರು. ಯಾಕೆ ಅಷ್ಟು ಧೈರ್ಯದಿಂದ ಹೋಗಬಲ್ಲಳು? ಕರಾಟೆ ಆಗ್ಲಿ, ಕುಂಗ್ಫು ಆಗ್ಲಿ ಏನಾದ್ರೂ ಅವಳಿಗೆ ಬರುತ್ತಾ ಎಂದು ಕೇಳಿದೆ. ಇಲ್ಲ ಮಗನೇ, ಒಂದು ಸಾರಿ ಅವಳಿಗೆ ಯಾರಾದ್ರೂ ನೋಡಿದ್ರೆ 2ನೇ ಸಾರಿ ಮರೆತು ಕೂಡ ನೋಡಲ್ಲ ಮಗನೇ ಎಂದು ಹೇಳಿದ್ರು. ಯಾಕೆ ಹಾಗೆ ಹೇಳ್ತೀರಿ ಅಂದಾಗ, ಅಷ್ಟು ಭಯಂಕರವಾಗಿರ್ತಾಳೆ ಅಂದ್ರು. ಒಂದು ಸಾರಿ ಯಾರಾದ್ರೂ ಅವಳಿಗೆ ನೋಡಿದ್ರೆ 2ನೇ ಸಾರಿ ಅವಳ ತಂಟೆಗೆ ಹೋಗಲ್ಲ ಎಂದು ಹೇಳಿದಾಗ ಆ ಮಾತು ನನಗೆ ಬಹಳ ಪ್ರಭಾವ ಬೀರಿತು. ಒಂದು ಸಾರಿ ನೋಡಿದಾಗ ಮತ್ತೆ 2ನೇ ಸಾರಿ ನೋಡಲಾರದೆ ಇರಬೇಕಾದ್ರೆ ನನ್ನ ಆಕಾರ ಅಷ್ಟು ಆಕರ್ಷಣೆ ಉಳ್ಳದಾಗಿರಬಾರದು ಎಂದು ಯೋಚಿಸಿ ನಾನು ಮದುವೆಯಾಗುವವರೆಗೂ ಸರಿಯಾಗಿ ತಲೆ ಬಾಚಿಕೊಳ್ತಾ ಇರಲಿಲ್ಲ, ಟೈಮಿಗೆ ಗಡ್ಡ ತೆಗೆದುಕೊಳ್ತಾ ಇರಲಿಲ್ಲ, ಸರಿಯಾಗಿ ಬಟ್ಟೆ ಧರಿಸುತ್ತಾ ಇರಲಿಲ್ಲ, ಸರಿಯಾಗಿ ಬಟ್ಟೆಗಳನ್ನು ಕೂಡ ಇಸ್ತಿರಿ ಮಾಡಿಕೊಳ್ತಾ ಇರಲಿಲ್ಲ. ಒಂಥರ ಹುಚ್ಚನಂತೆ ಇರ್ತಿದ್ದೆ. ಕಾರಣವೇನೆಂದರೆ ಅದೇ ನನಗೆ ಕಾಪಾಡಿಸುತ್ತೆ ಎಂದು ಭಾವಿಸಿದೆ. ನನ್ನಿಂದ ಯಾರೊಬ್ಬರು ಶೋಧಿಸಲ್ಪಡುವುದಿಲ್ಲ ಅಂದುಕೊಂಡೆ. ಸಹೋದರರೇ, ಜಾಗ್ರತೆಯಿಂದ ಕೇಳ್ರಿ. ಈಗ ನಿಮಗೆ ಹೇಳ್ತಿದ್ದೇನೆ, ನನ್ನ ಎಂಗೇಜ್ಮೆಂಟ್ ಟೈಮ್ಗೆ ಶೇವ್ ಮಾಡಿಕೊಂಡೆ, ಚೆನ್ನಾಗಿ ಹೇರ್ ಕಟಿಂಗ್ ಮಾಡಿಸಿಕೊಂಡೆ. ಎಂಗೇಜ್ಮೆಂಟ್ ಟೈಮ್ಗೆ ನನ್ನ ವೇಟ್ ಎಷ್ಟು ಗೊತ್ತಾ? 56 kg. ಮದುವೆ ಟೈಮ್ ಬರೋಷ್ಟೊತ್ತಿಗೆ ನನ್ನ ವೇಟ್ ಎಷ್ಟಾಯ್ತು ಗೊತ್ತಾ? 64 kg. ಅಂದಿನಿಂದ ನಾನು ಚೆನ್ನಾಗಿ ರೆಡಿ ಆಗಲು ಆರಂಭಿಸಿದೆ. ಯಾರಿಗೋಸ್ಕರ ಗೊತ್ತಾ? ನನ್ನ ಹೆಂಡತಿಗೋಸ್ಕರ. ಅರ್ಥವಾಯ್ತಾ ನಿಮಗೇನಾದ್ರೂ? ನಿಮ್ಮ ಹೆಂಡತಿ ನಿಮ್ಮನ್ನು ನೋಡಿ ಈತನು ನನ್ನ ಗಂಡ ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡಬೇಕು, ಅಷ್ಟೇ ಹೊರತು ನೀವೆಲ್ಲಿಗಾದ್ರೂ ಹೋಗುವಾಗ ನಿಮ್ಮ ಹಿಂದೆ 1/2 ಕಿಲೋಮೀಟರ್ ದೂರ ನಡೆಯಬಾರದು. ಏನಿದು, ಇಷ್ಟು ಸುಂದರ ಹುಡುಗಿ ಇಂಥ ಹುಡುಗನಿಗೆ ಮದುವೆ ಆದಳು ಎಂದು ಜನರು ಮಾತಾಡಿಕೊಳ್ಳಬಾರದು. ಅರ್ಥವಾಗ್ತಿದೆಯಾ? ನಿಮ್ಮ ಹೆಂಡತಿ ನಿಮ್ಮನ್ನು ನೋಡಿ ಹೆಮ್ಮೆ ಪಡುವ ಹಾಗೆ, ಸಂತೋಷ ಪಡುವ ಹಾಗೆ ನೀವಿರಬೇಕು. ಹಾಗೆ ಪ್ರಿಯ ಸಹೋದರಿ, ನಿಮ್ಮೊಂದಿಗೆ ನಿಮ್ಮ ಗಂಡ
ಯಾವ್ದಾದ್ರೂ ಒಂದು ಫಂಕ್ಷನ್ಗೆ ಹೋಗುವಾಗ ನಿಮ್ಮ ಪ್ರವರ್ತನೆ, ನಿಮ್ಮ ಆತ್ಮಿಕತೆ, ನಿಮಗಿರುವಂತಹ ದೇವರು ಕೊಟ್ಟಿರುವಂತಹ ಅಂದವು ನಿಮ್ಮ ಗಂಡನಿಗೆ ಅದು ಸಂತೋಷ ಕೊಡುವ ಹಾಗಿರಬೇಕೇ ಹೊರತು ಪೀಡಿಸುವ ರೀತಿಯಲ್ಲಿ ಇರಲೇ ಬಾರದು. ಪುರುಷರೇ, ನಿಮ್ಮ ಹೆಂಡತಿಗೋಸ್ಕರ ಸುಂದರವಾಗಿರಿ. ಸ್ತ್ರೀಯರೇ, ನಿಮ್ಮ ಗಂಡನಿಗೋಸ್ಕರ ನೀವು ಚೆನ್ನಾಗಿ ತಯಾರಾಗಿರಿ. ಅಷ್ಟೇ ಹೊರತು ಯಾವಾಗ ನೋಡಿದ್ರು ಹೊಲಸಾದ ಬಟ್ಟೆ, ಹೊಲಸಾದ ಬೆವರು ವಾಸನೆ, ಯಾವಾಗ ನೋಡಿದ್ರು ಜುಡ್ಡು ಮುಖ, ಯಾವಾಗ ನೋಡಿದ್ರು ಕೂಡ ಡ್ಯಾಶ್, ಆ ಡ್ಯಾಶ್ ನೀವೇ ಫಿಲ್ ಮಾಡ್ಕೊಳ್ರಿ. ಈಗ ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿರಿ. ನೀತಿವಂತನು ಮೊದಲನೇದಾಗಿ ಪ್ರೀತಿಸ್ತಾನೆ. ಎರಡನೇದಾಗಿ ನೀತಿವಂತನು ಕಷ್ಟಪಟ್ಟು ಕೆಲಸ ಮಾಡಿ ನೀತಿವಂತನು ಕಷ್ಟಪಡಬೇಕು. ಕೇಳಿ ಸಹೋದರ ಸಹೋದರಿಯರೇ, ನೀತಿವಂತನಿಗಿರುವ ಸ್ವಭಾವವೇನೆಂದರೆ ಕಷ್ಟಪಡುವ ಸ್ವಭಾವ. ನಿಮ್ಮೊಳಗೆ ಕಷ್ಟಪಡುವ ಸ್ವಭಾವವಿಲ್ಲದಿದ್ದರೆ ಸೋಮರಿತನ. ನಿಮ್ಮ 28ನೇ ಕೀರ್ತನೆಯಲ್ಲಿ ಒಂದು ವಚನ ಹೀಗೆ ಬರೆಯಲಾಗಿದೆ. ಏನೆಂದು ಗೊತ್ತಾ? ನೋಡೋಣ ಬನ್ನಿ. 128ನೆಯ ಕೀರ್ತನೆ ಮೊದಲ 2 ವಚನಗಳು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಈಗ 2ನೇ ವಚನ ಏನ್ ಹೇಳುತ್ತೆ ನೋಡಿ. ನಿಶ್ಚಯವಾಗಿಯೂ ನೀವು ನಿಮ್ಮ ಪಕ್ಕದವರ ಕಷ್ಟಾರ್ಜಿತ ಅನುಭವಿಸಿರಿ ಅಂತ ಇದೆಯಾ ಬೈಬಲ್ ಅಲ್ಲಿ? ಪಕ್ಕದವರು ಅಂತ ಅಲ್ಲಿ ಇದೆಯಾ? ನಿಶ್ಚಯವಾಗಿ, ನಿಶ್ಚಯವಾಗಿ ನೀವು ನಿಮ್ಮ ಕೈಗಳ ಕಷ್ಟಾರ್ಜಿತವನ್ನು ಅನುಭವಿಸುವಿ. ನೀನು ಧನ್ಯನು. ಎಷ್ಟು ಒಳ್ಳೆ ಮಾತು ನೋಡಿ. ನೀನು ಧನ್ಯನು. ಧನ್ಯನು ಎಂಬುದಾಗಿ ಕನ್ನಡದಲ್ಲಿ ಇದೆಯಲ್ಲವೇ? ಇಂಗ್ಲಿಷ್ ನಲ್ಲಿ ಏನಿದೆ ಗೊತ್ತಾ? ಬ್ಲೆಸ್ಸೆಡ್ ಅಂದರೆ ಅರ್ಥ ಗೊತ್ತಾ? ಆಶೀರ್ವದಿಸಲ್ಪಟ್ಟವನು ಎಂದರ್ಥ. ಮತ್ತೊಂದು ಟ್ರಾನ್ಸ್ಲೇಷನ್ ಅಲ್ಲಿ ಏನಂತ ಇದೆ ಗೊತ್ತಾ? ಹ್ಯಾಪಿ. ಹ್ಯಾಪಿ ಇಸ್ ದ ಮ್ಯಾನ್ ಅಂದರೆ ಧನ್ಯನು ಅಂದರೆ ಆಶೀರ್ವದಿಸಲ್ಪಟ್ಟವನು. ಧನ್ಯನು ಅಂದರೆ ಸಂತೋಷದಿಂದ ತುಂಬಲ್ಪಟ್ಟವನು. ನೀವು ನಿಶ್ಚಯವಾಗಿ ನಿಮ್ಮ ಕಷ್ಟಾರ್ಜಿತವನ್ನು ಅನುಭವಿಸಬೇಕು ಎಂದು ದೇವರು ಆಶಿಸುತ್ತಿದ್ದಾರೆ. ಅಂದರೆ ಕಷ್ಟಪಡಲಾರದಂತೆ ನೀವು ಸುಲಭವಾಗಿ ದುಡ್ಡು ಸಂಪಾದಿಸುವ ಮಾರ್ಗವನ್ನು ಆರಿಸಿಕೊಳ್ಳಬಾರದು. ದಯವಿಟ್ಟು ಗಮನಿಸಿರಿ. ಒಬ್ಬ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಏನ್ ಮಾಡಬೇಕು? 6 ಅಂತಸ್ತಿನ 7 ಅಂತಸ್ತಿನ ಬಿಲ್ಡಿಂಗ್ ಇದೆ ಅಂದ್ಕೊಳ್ಳಿ. ಹಾಗೆ 6 ಅಂತಸ್ತಿನ 7 ಅಂತಸ್ತಿನ ಬಿಲ್ಡಿಂಗ್ ಇರೋದಾದ್ರೆ ಕೇಳ್ತಿದ್ದೇನೆ, ನಾವು ಯಾವುದನ್ನು ಪ್ರಿಫರ್ ಮಾಡ್ತೇವೆ? ಮೆಟಲ್ ಹತ್ತುವ ಪ್ರಯತ್ನ ಮಾಡ್ತೇವೋ, ಲಿಫ್ಟ್ ಅಲ್ಲಿ ಹೋಗುವ ಪ್ರಯತ್ನ ಮಾಡ್ತೇವೋ? ಹೇಳ್ತೇನೆ ಕೇಳ್ರಿ. ಲಿಫ್ಟ್ ಅಲ್ಲಿ ಹೋಗುವ ಪ್ರಯತ್ನ ಮಾಡ್ತೇವೆ. ಯಾಕೆಂದ್ರೆ ಅದೇ ಸುಖ. ಯಾಕೆಂದ್ರೆ ಅದೇ ಸುಖ. ಆದ್ರೆ ದಯವಿಟ್ಟು ಗಮನಿಸಿರಿ, ಮೆಟ್ಟಲುಗಳನ್ನು ಹತ್ತುತ್ತಾ ಮೇಲಕ್ಕೆ ಹೋಗುವವನು ಮಧ್ಯದಲ್ಲಿ ನಿಂತು ಹೋಗುವ ಅವಕಾಶ ಇರಲ್ಲ. ಲಿಫ್ಟ್ ನಿಂತು ಹೋಗುವ ಅವಕಾಶವಿದೆ. ಕರೆಂಟ್ ಹೋಯ್ತು ಅಂದ್ಕೊಳ್ಳಿ, ಒಳಗಡೆ ಇವ್ರ ಕತೆ ಮುಗಿದು ಹೋಗಿರುತ್ತೆ. ಆಧ್ಯಾತ್ಮಿಕ ಜೀವಿತದಲ್ಲಿ ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಲಿಫ್ಟ್ ಎನ್ನುವಂತವುಗಳು ಇಲ್ಲವೇ ಇಲ್ಲ. ಆಧ್ಯಾತ್ಮಿಕ ಜೀವಿತದಲ್ಲಿ ಉನ್ನತಕ್ಕೆ ಬರುವುದಕ್ಕಾಗಿ, ಸೇವೆಯ ಜೀವಿತದಲ್ಲಿ ಉನ್ನತಕ್ಕೆ ಬರುವುದಕ್ಕಾಗಿ ಗಮನ ಕೊಟ್ಟು ಕೇಳಿ ಪ್ರಿಯರೇ, ಎಲಿವೇಟರ್ಸ್ ಗಳಿಲ್ಲ, ಲಿಫ್ಟ್ ಗಳಿಲ್ಲ. ಯಾರಾದ್ರೂ ಉನ್ನತಕ್ಕೆ ಬರಲು ಬಯಸುವುದಾದ್ರೆ ಒಂದೊಂದು ಹೆಜ್ಜೆ, ಒಂದೊಂದು ಮೆಟ್ಟಲು ಹತ್ತುತ್ತಾ ಬರಬೇಕು, ಹತ್ತುತ್ತಲೇ ಮೇಲಕ್ಕೆ ಬರಬೇಕು. ದುರದೃಷ್ಟವೇನೆಂದ್ರೆ ಈ ಮಧ್ಯಕಾಲದಲ್ಲಿ ಕೆಲವೊಂದು ಜನ ಸೇವಕರನ್ನು ನೋಡ್ತಿದ್ದೇವೆ, ಯವನ ಪ್ರಾಯದಲ್ಲಿರುವ ಸೇವಕರನ್ನು ನೋಡ್ತಿದ್ದೇವೆ. ಬಹಳ ಬೇಗನೆ ಉನ್ನತ ಸ್ಥಾನಕ್ಕೆ ಬರಬೇಕು, ಬಹಳ ಬೇಗನೆ ಉನ್ನತ ಸ್ಥಿತಿಗೆ ನಾವು ಸೇರಬೇಕು, ಹೆಸರು ಪ್ರಖ್ಯಾತಿ ಪಡ್ಕೊಳ್ಬೇಕು, ದೊಡ್ಡ ದೊಡ್ಡ ಸೇವೆ ಮಾಡಬೇಕು, ದೊಡ್ಡ ದೊಡ್ಡ ಸಭೆಗಳನ್ನು ಕಟ್ಟಬೇಕು ಎಂಬುದಾಗಿ ವಾಕ್ಯವನ್ನು ಧ್ಯಾನಿಸಲಾರದಂತೆ ಮೊಳಕಾಲೂರಿ ಮೊದಲು ತಮ್ಮ ಜೀವಿತವನ್ನು ನಿರ್ಮಿಸಿಕೊಳ್ಳಲಾರದೆ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ನಿಶ್ಚಯವಾಗಿಯೂ ನಿನ್ನ ಕೈಗಳ ಕಷ್ಟಾರ್ಜಿತವನ್ನು ಅನುಭವಿಸುವಿರಿ. ನೀವು ಧನ್ಯರು, ನೀವು ಧನ್ಯರು. ನಿಮಗೇನುಂಟಾಗ್ತದೆ? ಕೇಡೋ ಮೇಲೋ? ಮೇಲೇ ಉಂಟಾಗ್ತದೆ. ಕಷ್ಟಪಡುವಂಥವರಿಗೆ ಮೇಲು ಉಂಟಾಗುತ್ತೆ. ಕಷ್ಟ ಪಡಲಾರದಂತೆ ಅಡ್ಡದಾರಿಯಿಂದ ಉನ್ನತಕ್ಕೆ ಬರುವಂತವರಿಗೆ ಕೇಡುಂಟಾಗುತ್ತೆ ಎಂಬ ಈ ವಾಸ್ತವ ದಯವಿಟ್ಟು ಅರ್ಥ ಮಾಡಿಕೊಳ್ಳಬೇಕೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಆತ್ಮೀಕನು ಸತ್ಪ್ರವರ್ತನೆಯುಳ್ಳವನಾಗಿರುತ್ತಾನೆ. ಈ ದಿನ ಆತ್ಮೀಕನ ಸತ್ಪ್ರವರ್ತನೆಯ ಕುರಿತು ನಾವು ಕೇಳಿದ್ದೇವೆ. ಸತ್ಪ್ರವರ್ತನೆಯುಳ್ಳಂತಹ ನೀತಿವಂತನು ಪ್ರೀತಿಸುತ್ತಾನೆಂದು,
ಬೆಳೆಸುತ್ತಾನೆಂದು, ಫಲಿಸುತ್ತಾನೆಂದು, ಕೆಲಸ ಮಾಡುತ್ತಾನೆಂದು, ಪ್ರಕಾಶಿಸುತ್ತಾನೆಂದು ಅಮೂಲ್ಯವಾದ ಸಂದೇಶದ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದೀರಿ. ಬಿತ್ತಲ್ಪಟ್ಟ ಈ ವಾಕ್ಯ ನಮ್ಮ ಹೃದಯಗಳಲ್ಲಿ ಫಲಿಸುವಂತೆ ಮಾಡಿರಿ ದೇವರೇ. ಬೆಳೆಸಿರಿ ದೇವರೇ. ಮಾತ್ರವಲ್ಲ, ನಾವು ಕೆಲಸ ಮಾಡುವ ಹಾಗೆ ಮಾಡಿರಿ ದೇವರೇ. ನಿಮ್ಮ ವಾಕ್ಯ ನಮ್ಮೊಳಗೆ ಪ್ರಕಾಶಿಸಿ ದೇವರೇ, ನಾವು ಈ ಲೋಕವನ್ನು ಬೆಳಗಿಸುವಂತಹ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಲೋಕಾನುಸಾರವಾದ ಜೀವಿತವನ್ನು ದೂರ ಮಾಡಿರಿ ದೇವರೇ. ಲೋಕದೊಳಗೆ ನಾವು ಬೆರೆತುಕೊಳ್ಳಲಾರದಂತೆ, ಲೋಕದೊಂದಿಗೆ ನಾವು ಮಿಶ್ರಿತರಾಗದಂತೆ, ಲೋಕಸ್ಥರಂತೆ ಜೀವಿಸಲಾರದೆ ದೇವರೇ ನಿಮ್ಮ ಮಕ್ಕಳಾಗಿ ಜೀವಿಸುವಂತಹ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ರಕ್ಷಕನೇ, ಪ್ರತಿಯೊಬ್ಬರನ್ನು ದರ್ಶಿಸಿರಿ. ಗರ್ಭಫಲವಿಲ್ಲದಂತಹ ದಂಪತಿಗಳ ಮೇಲೆ ದಯ ತೋರಿಸಿರಿ. ಉದ್ಯೋಗವಿಲ್ಲದೆ ಬಾಧೆ ಪಡುತ್ತಿರುವಂತಹ ಮಕ್ಕಳಿಗೆ ಶ್ರೇಷ್ಠವಾದ ಉದ್ಯೋಗವನ್ನು ಅನುಗ್ರಹಿಸಿರಿ ದೇವರೇ. ಅನಾರೋಗ್ಯದಿಂದ ಬಲಹೀನರಾಗಿರುವ ಪ್ರತಿ ಶರೀರವನ್ನು ನೀವು ಮುಟ್ಟಿ ಸಂಪೂರ್ಣ ಸ್ವಸ್ಥತೆಯನ್ನು ಅನುಗ್ರಹಿಸಿರಿ ದೇವರೇ. ಆರ್ಥಿಕವಾಗಿ ಚದರಿ ಹೋಗಿ ಸಾಲದ ಪಾಲಾಗಿ ಒದ್ದಾಡುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತವನ್ನು ದೇವರೇ ನೀವೇ ಆಶೀರ್ವದಿಸಿ ಅನೇಕ ಜನರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂದು ಕೋರುತ್ತೇವೆ ದೇವರೇ. ದೇವರೇ, ನೀವು ಆಶಿಸಿದಂತೆಯೇ ನಾವು ಜೀವಿಸಿ ಕೊನೆ ಉಸಿರಿನವರೆಗೂ ನಿಮ್ಮನ್ನೇ ಸೇವಿಸುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.